ನಾನು ನಿನ್ನೆ ಮಂಡ್ಯಕ್ಕೆ ಬಂದಿದ್ದೆ. ಹಾಗೆ ಮಂಡ್ಯದಿಂದ ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಧ್ರುವನಾರಾಯಣ ಅವರು ಧ್ರುವನಾರಾಯಣ ಅವರು ನಮ್ಮ ಅಭ್ಯರ್ಥಿ ಡಾಕ್ಟರ್ ತಿಮ್ಮಯ್ಯನವರು, ಮೈಸೂರು ಗ್ರಾಮೀಣಾಭಿವೃದ್ಧಿ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು, ನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಕೃಷ್ಣಪ್ಪ ಅವರು, ರವಿಶಂಕರ್ ಅವರು, ಗೋಪಿ ಅವರು, ಹರಿಗೌಡ ಅವರು, ಮನೈನವರು, ನಮ್ಮ ರಾಜ್ಯ ಪಕ್ಷದ ವಕ್ತಾರರಾದಂಥ ಅನೇಕ ಜನ ಮುಖಂಡರು ನಾವಿವತ್ತು ನಿಮ್ಮನ್ನ ಉದ್ದೇಶಿಸಿ ಚುನಾವಣೆ ಬಗ್ಗೆ ಮಾತನಾಡಬೇಕು. ಬೆಂಗಳೂರು ಮೈಸೂರು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಡಾಕ್ಟರ್ ತಿಮ್ಮಯ್ಯನವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕು ಅಂತೇಳಿ ಮತದಾರರು ಅಂದರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, ನಗರ ಪಾಲಿಕೆ ಸದಸ್ಯರು ಜೋರಾಗಿ ಹೇಳ್ತೀನಿ ಬಿಡಿ. ಎಲ್ಲರೂ ನಮ್ಮ ಕಾರ್ಯಕರ್ತರು ಮೈಕನ್ನು ಆಫ್ ಮಾಡ್ಕೋಬೇಕು. ನಂಬರ್ 1. ನಂಬರ್ 2, ಯಾರು ಮಾತಾಡಬಾರದು ಮಧ್ಯದಲ್ಲಿ. ಇದು ಸುದ್ದಿಗೋಷ್ಠಿ. ನನಗೆ ಮತ್ತೆ ಮಾಧ್ಯಮದವರು ನಾನು ಹೇಳ್ತೀನಿ, ಅವರು ಏನಾದ್ರು ಇದ್ದರೆ ಕ್ಲಾರಿಫಿಕೇಶನ್ ಇದ್ದರೆ ಅವ್ರಿಗೆ ಕೇಳ್ತಾರೆ. ಅವ್ರು ಬಿಟ್ಟು ಬೇರೆ ಯಾರು ಮಾತಾಡೋದಿಲ್ಲ. ಸೊ ಜೂನ್ 10ನೇ ತಾರೀಕು ಅಲ್ಲ ಸಾರಿ 10ನೇ ತಾರೀಕು ವಿಧಾನ ಪರಿಷತ್ತಿಗೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ. ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ 75 ಸ್ಥಾನಗಳಿದ್ದಾವೆ. 75 ಸ್ಥಾನಗಳಿವೆ. ಅದರಲ್ಲಿ 1/3 ಭಾಗದಷ್ಟು ಸ್ಥಳೀಯ ಸಂಸ್ಥೆಗಳಿಂದ ಭರ್ತಿ ಮಾಡಬೇಕು. ಅಂದರೆ 25 ಸ್ಥಾನಗಳನ್ನು ಸ್ಥಳೀಯ ಸಂಸ್ಥೆಗಳಿಂದ ಭರ್ತಿ ಮಾಡಬೇಕು. ಈ
75 ಸ್ಥಾನಗಳಲ್ಲಿ 5 ಕ್ಷೇತ್ರಗಳಲ್ಲಿ ಮಾತ್ರ ಸದಸ್ಯತ್ವ ಇರ್ತಕ್ಕಂಥ ಕ್ಷೇತ್ರಗಳು, 2 ಮೆಂಬರ್ ಇರ್ತಕ್ಕಂಥ ಕ್ಷೇತ್ರಗಳು. ಒಂದು ಮೈಸೂರು ಚಾಮರಾಜನಗರ, ಇನ್ನೊಂದು ಮಂಗಳೂರು ಉಡುಪಿ, ಆಮೇಲೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಈ 3 ಜಿಲ್ಲೆಗಳು ಸೇರಿಸಿ, ಬಿಜಾಪುರ, ಬಾಗಲಕೋಟೆ 2 ಜಿಲ್ಲೆಗಳು ಸೇರಿಸಿ ಈ 5 ಕ್ಷೇತ್ರಗಳಲ್ಲಿ ಮಾತ್ರ 2 ಸದಸ್ಯರು ಕ್ಷೇತ್ರ. ಈ ಉಳಿದ ಕ್ಷೇತ್ರಗಳಲ್ಲಿ ಒಂದೊಂದೇ ಸದಸ್ಯರು. ಈ 5 ಕ್ಷೇತ್ರಗಳಲ್ಲಿ ನಾವು ಒಬ್ಬೊಬ್ಬ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ. ಬಿಜೆಪಿಯವರು ಕೂಡ ಒಬ್ಬೊಬ್ಬರನ್ನೇ ಹಾಕಿದ್ದಾರೆ. ಒಟ್ಟು 20 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದೆ. ಕಳೆದ ವರ್ಷವೂ 20 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದೆ. ಕಳೆದ ಚುನಾವಣೆಗಳು ಕೂಡ ಈ ಬಾರಿನೂ ಕೂಡ 20 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದೆ. ಮತ್ತೆ ನಾವು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಂಡಿದ್ದೀವಿ. ಯಾವ ಪಕ್ಷದಲ್ಲೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸ್ಕೊಂಡಿದ್ದೀವಿ. ನಾವು ಒಂದು ಪರಿಶಿಷ್ಟ ಜಾತಿಯವರಿಗೆ, ಒಂದು ಪರಿಶಿಷ್ಟ ವರ್ಗದವರಿಗೆ 5 ಜನ ಬ್ಯಾಕ್ ಕ್ಲಾಸ್, ಒಂದು ಪಂಚರಿಗೆ, 12 ಅಲ್ಪಸಂಖ್ಯಾತರಾದಂಥ ಮುಸ್ಲಿಮರು. ಮತ್ತೆ ಅಮಾಂಗ್ ಆಲ್ ಒಂದು ಮಹಿಳೆಯರು. ಯುವಕರಿಗೆ, ವಯಸ್ಸಾದವರಿಗೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿದೆ. ಮತ್ತೆ ಕಾರ್ಯರೂಪದಲ್ಲೂ ಕೂಡ ಕಾರ್ಯಗತ ಮಾಡ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದು ಅಸೆಂಬ್ಲಿ, ವಿಧಾನ ಪರಿಷತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಮುನ್ಸಿಪಾಲಿಟಿ ಎಲ್ಲ ಕಡೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿತ್ತು. ನಿಮಗೆಲ್ಲ ಗೊತ್ತಿರಬೇಕು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ಪಂಚಾಯತ್ ಸಂಸ್ಥೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ 73-74 ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತರುವುದರ ಮೂಲಕ ಹಿಂದುಳಿದ ಜಾತಿಯವರಿಗೆ ಅಲ್ಲಿವರೆಗೆ ಮೀಸಲಾತಿ ಇರಲಿಲ್ಲ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿರುವಾಗ ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ, ಕಾನೂನುಬದ್ಧವಾಗಿ ಮೀಸಲಾತಿ, ಸಂವಿಧಾನಬದ್ಧವಾಗಿ ಮೀಸಲಾತಿ ಇರಲಿಲ್ಲ. ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಮೀಸಲಾತಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ 73-74 ತಿದ್ದುಪಡಿಗಳು ಆದಮೇಲೆ ಮೊದಲನೇ ಬಾರಿಗೆ ಹಿಂದುಳಿದವರಿಗೆ 33% ಮೀಸಲಾತಿ. ಮಹಿಳೆಯರಿಗೆ ಮೊದಲು 33%, ಆಮೇಲೆ 50% ಆಯಿತು. ಅದು ಮಹಿಳೆಯರಿಗೆ ಮೀಸಲಾತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನ ಅಷ್ಟೇ ಅಲ್ಲ, ಮಹಿಳೆಯರಿಗೂ ಮೀಸಲಾತಿ, ಹಿಂದುಳಿದವರಿಗೂ ಮೀಸಲಾತಿ, ಅಲ್ಪಸಂಖ್ಯಾತರಿಗೂ ಹಿಂದುಳಿದವರಿಗೆ PCM A, PCM B. PCM A ಅಂದರೆ ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತ. ಇದು 26.4% ಮೀಸಲಾತಿ, 26.4% ಮೀಸಲಾತಿ.
ಮುಂದುವರೆದ ಜಾತಿನಲ್ಲಿ ಬಡವರಿದಾರಲ್ಲ ಅವರಿಗೆ 6.6%. ಹಿಂದುಳಿದ ಜಾತಿಯವರಿಗೆ PCM A ನಲ್ಲಿ ಬರ್ತಾರೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಜಾತಿಗಳು PCM A ನಲ್ಲಿ ಬರ್ತಾರೆ. PCM B ನಲ್ಲಿ ಮುಂದುವರೆದ ಜಾತಿಗಳು ವೈಶ್ಯರು 6.6. ಒಟ್ಟು ಮೀಸಲಾತಿ 30. ಪರಿಶಿಷ್ಟ ಜಾತಿಯವರಿಗೆ 15%, ಪರಿಶಿಷ್ಟ ವರ್ಗದವರಿಗೆ 3%, ಒಟ್ಟು 51% ಮೀಸಲಾತಿ. 33 ಪ್ಲಸ್ 80, 51% ಮೀಸಲಾತಿ. ಇದನ್ನ ಜಾರಿಗೆ ತಂದವರು, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದವರು ಕಾಂಗ್ರೆಸ್ ಪಕ್ಷ. ಇದನ್ನ ಮತದಾರರು ಅರ್ಥ ಮಾಡಬೇಕು. ಬಿಜೆಪಿ ಪಕ್ಷದವರು ತರಲಿಲ್ಲ, JDS ಪಕ್ಷದವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಲ್ಲ. ತಿದ್ದುಪಡಿ ಮಾಡಬಹುದು. ರಾಜೀವ್ ಗಾಂಧಿ ಅವರು ತಿದ್ದುಪಡಿ ಆಯಿತು, ಜಾರಿ ಕೊಟ್ಟದ್ದು ಇದನ್ನ ವಿರೋಧ ಮಾಡಿದವರು ಯಾರು ಗೊತ್ತಾ ನಿಮಗೆ? ಮಿಸ್ಟರ್ ರಾಮಾ ಜೋಯಿಸ್. ಮಿಸ್ಟರ್ ರಾಮಾ ಜೋಯಿಸ್ ಬಿಕಾಸ್ ಈಸ್ ನೋ ಮೋರ್ ನೌ. ಆಗ ವಿರೋಧ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೋದಾಗ ರಾಮಾ ಜೋಯಿಸ್ ಬಿಜೆಪಿಯ ರಾಜ್ಯಸಭಾ ಸದಸ್ಯ, ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು. With the permission of the BJP only, ಅವರು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ರು. 73-74 ತಿದ್ದುಪಡಿ ಬಂದಿರ್ತಕ್ಕಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್. ಹಿಂದುಳಿದವರಿಗೆ, ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಕ್ಕೆ ಬರಲ್ಲ. ಅದೇನಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅವ್ರದ್ದು ಮಾತ್ರ ಕೊಡಬೇಕು ಅಂತೇಳಿ ಈ ವಿಚಾರ ಸುಪ್ರೀಂ ಕೋರ್ಟ್ challenging the 73rd, 74th amendment. Fortunately for us, the petition filed by Mr. Rama Joyce was rejected. ಹಾಗಾಗಿ ಈ ಮೀಸಲಾತಿ ಉಳ್ಕೊತೀವಿ. ಅದು ಸುಪ್ರೀಂ ಕೋರ್ಟ್ ಅವರು ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್, 73rd, 74th amendment ಆರ್ ಕಾನ್ಸ್ಟಿಟ್ಯೂಷನಲ್ ಅಂತ ಇಟ್ ವಾಸ್ ಅಪೇಲ್ಡ್. ಅವರು ಇದನ್ನ ವಿರೋಧ ಮಾಡಿ ಏನ್ ಮಾಡಿದ್ದಾರೆ? ಬಿಜೆಪಿಯವರಾಗಲಿ JDSನವರಾಗಲಿ ಸ್ಥಳೀಯ ಸಂಸ್ಥೆಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಶಕ್ತಗೊಳಿಸಲಿಕ್ಕೆ ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್? Absolutely there is no contribution either by JDS or by BJP. I request the voters, please understand this. The BJP and the JDS, they are anti-intervention. They are anti-socialism. ವಾಜಪೇಯಿ ಅವರು 6 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಈಗ ನರೇಂದ್ರ ಮೋದಿ ಅವರು 8ನೇ ವರ್ಷ ಪ್ರಧಾನಮಂತ್ರಿ ಆಗಿದ್ರು. ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಸ್ಟ್ರೆಂಥನ್ ಲೋಕಲ್ ಬಾಡೀಸ್? ಏನು ಅನುದಾನ ಇಟ್ಟಿದ್ದಾರಾ? ಅನುದಾನ ಕೊಟ್ಟಿದ್ದಾರಾ? ಅಥವಾ ರಾಜಕೀಯ ಅಧಿಕಾರ ಹೆಚ್ಚು ಮಾಡಿದಾರಾ? ಅಪೋಸ್ ಮಾಡಿದವರಿಗೆ ಅವ್ರಿಗೆ ಯಾವ ಮಾರಲ್ ರೈಟ್ ಇದೆ? ಆಮೇಲೆ ರಾಜೀವ್ ಗಾಂಧಿ ಅವರು ಇನ್ನೊಂದು ಏನ್ ಮಾಡಿದ್ರು ಅಂತಂದ್ರೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಲೇಬೇಕು ಅಂತ ಮಾಡಿದ್ರು. ಅದು ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇಟ್ ಈಸ್ ಮ್ಯಾಂಡೇಟರಿ.
73rd, 74th amendment, it is mandatory. What they have done BJP today? ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು ಮುಂದೂಡ್ಬಿಟ್ಟಿದ್ದಾರೆ. ಒಂದು ನೆಪ ಮಾಡಿ ರಿಸರ್ವೇಷನ್ನು ಡಿಲಿಮಿಟೇಷನ್ನು ಪ್ರಶ್ನೆ ಮಾಡಿದ್ದಾರೆ ಕೋರ್ಟ್ನಲ್ಲಿ ಅಂತ ನೆಪ ಮಾಡಿದ್ರು. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನೇ ಮುಂದೂಡ್ಬಿಟ್ರು. ಇಟ್ ಇಸ್ ಬಿಕಾಸ್ ಸೋತ್ಬಿಡ್ತೀವಿ ಅಂತ ಭಯ. ಈಗ ಈ ಚುನಾವಣೆಯಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವರು ಪಾಪ ವೋಟ್ ಮಾಡಾಗಿಲ್ಲ. ಅವರು ದೇ ಆರ್ ಡಿನೈಡ್ ಬಿಕಾಸ್ ದೇರ್ ಆರ್ ನೋ ಎಲೆಕ್ಟೆಡ್ ಮೆಂಬರ್ಸ್. ಎಲೆಕ್ಟೆಡ್ ಮೆಂಬರ್ಸೇ ಇಲ್ಲ. ಈಗ ಅವ್ರಿಲ್ದೇನೆ ಈ ಚುನಾವಣೆ ನಡೀತಾ ಇರೋದು. ತಾಲೂಕು ಪಂಚಾಯತಿ ಮೆಂಬರ್ ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ. ಯಾವಾಗ ಹಿಂಗಾಗಿರ್ಲಿಲ್ಲ. ಇವರು ಆ ಚುನಾವಣೆಗಳನ್ನ ಮುಂದೂಡ್ಬಿಟ್ಟು ಅವರಿಗೆ ವೋಟ್ ಮಾಡೋ ಹಕ್ಕನ್ನೇ ಕಿತ್ತಾಕ್ತಿದ್ದಾರೆ. ದಟ್ ಶೋಸ್ ಇವರು ದೇ ಹ್ಯಾವ್ ವೈಲೇಟೆಡ್ ದಿ ಮ್ಯಾಂಡೇಟರಿ ಪ್ರಾವಿಷನ್ ಆಫ್ ದಿ 73rd, 74th. ಹಾಗಾಗಿ ಇವತ್ತು ಮೀಸಲಾತಿ ಕೊಟ್ಟದ್ರಿಂದ ಬಹಳ ಜನ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಧ್ಯಕ್ಷರು, ಉಪಾಧ್ಯಕ್ಷರಾಗಕ್ಕೆ, ಮೇಯರ್ ಆಗಕ್ಕೆ, ಪ್ರೆಸಿಡೆಂಟ್ ಆಗಕ್ಕೆ ಸಾಧ್ಯ. ಒಂದು ವೇಳೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಇದ್ದವರಿಗೆ ನಾರಾಯಣ ಅಂತವ್ರಿಗೆ ಮೇಯರ್ ಆಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸಿನ್ಸ್ ದೇರ್ ವಾಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮೀಸಲಾತಿ ಇದ್ದರಿಂದ ನಾರಾಯಣ್ ಅವರು ಅಂಥವ್ರು ಕೂಡ ಮೇಯರ್ ಆಗಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿ. ನಾನು ಮತದಾರರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. NREGS ತಂದವ್ರು ಯಾರು? ವಾಜಪೇಯಿ ಅವರ, ನರೇಂದ್ರ ಮೋದಿ ಅವರ? ಇಟ್ ವಾಸ್ ಡ್ಯೂರಿಂಗ್ ಮನಮೋಹನ್ ಸಿಂಗ್ಸ್ ಪೀರಿಯಡ್. ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಅವರು. ರೈಟ್ ಟು ವರ್ಕ್ NREGS ತಗೊಬಂದವರು ಮನಮೋಹನ್ ಸಿಂಗ್. ರೈಟ್ ಟು ಇನ್ಫಾರ್ಮೇಶನ್ ತಗೊಬಂದವರು. ರೈಟ್ ಟು ಎಜುಕೇಶನ್ ತಂದವರು. ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್? ಬಿಜೆಪಿ ಅದೆಲ್ಲ ಎಲ್ಲ ಕಡೆ. ಇನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಕಡೆ ಸುಳ್ಳು ಹೇಳ್ತಿದ್ರು. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಕೊಡೋದು ಅಕ್ಕಿ ಇವ್ರು ಫ್ರೀಯಾಗಿ ಕೊಟ್ಟರೆ ಇವ್ರದ್ದಲ್ಲ ಇದು ಕಾರ್ಯಕ್ರಮ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇಷ್ಟು ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಲ್ಲ, ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಮನಮೋಹನ್ ಸಿಂಗ್. 7 kg ಅಕ್ಕಿ ಫ್ರೀ ಕೊಟ್ಟವರು ಸಿದ್ದರಾಮಯ್ಯ. ಆಯ್ತಪ್ಪ, if it is assuming for the argument sake that it is a program of government of India. ಗುಜರಾತ್ನಲ್ಲಿ ಹಾಕಿಲ್ಲ, ಇದು 7 kg ಅಕ್ಕಿ ಫ್ರೀ ಕೊಡೋದು. ಮಧ್ಯಪ್ರದೇಶದಲ್ಲಿ ಹಾಕಿಲ್ಲ, ಉತ್ತರ ಪ್ರದೇಶದಲ್ಲಿ ಹಾಕಿಲ್ಲ, ಬಿಹಾರ್ನಲ್ಲಿ ಹಾಕಿಲ್ಲ. ಆದ್ರೆ ಅಲ್ಲೂ ಇರ್ಬೇಕಾಗಿತ್ತಲ್ಲ. ಅದು ನ್ಯಾಷನಲ್ ಪ್ರೋಗ್ರಾಮ್ ಆಗಿದ್ರೆ ಅಲ್ಲೂ ಇರ್ಬೇಕಾಗಿತ್ತಲ್ಲಪ್ಪ. 7 kg ಅಕ್ಕಿ ಫ್ರೀಯಾಗಿ ಕೊಟ್ಟದ್ದು ಕರ್ನಾಟಕ ಒಂದು. ಇದು ಯಾವ ರಾಜ್ಯದಲ್ಲೂ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕ್ಲೈಮ್ ಮಾಡೋದು ನಮ್ಮ ಪ್ರೋಗ್ರಾಮ್ ಇದು ಅಂತ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಇನ್ನೂ ಒಂದಿನ ನಾನು ಹೇಳ್ತೀನಿ ಫುಡ್ ಇದ್ರ ಬಗ್ಗೆ. ಇನ್ನೊಂದಿನ ಭೇಟಿ ಮಾಡಿ ಎಲ್ಲ ಡೀಟೈಲ್ ಆಗಿ ಹೇಳ್ತೀನಿ. ಇವತ್ತು ಬೇಡ, ಇವತ್ತು
ಚುನಾವಣೆ ಬಗ್ಗೆ ಅಷ್ಟೇ ಮಾತಾಡ್ತಾರೆ. ಈಗ ಅದನ್ನ 7 ಕೆಜಿಯಿಂದ 5 ಕೆಜಿಗೆ ಇಳಿಸ್ಬಿಟ್ಟಿದ್ದಾರೆ. ಕೆಲವು ಕಡೆ 2 ಕೆಜಿ ಅಕ್ಕಿ ಕೊಡ್ತಾರೆ, ಕೆಲವು ಕಡೆ 3 ಕೆಜಿ ಕೊಡ್ತಾರೆ ಅಕ್ಕಿನ, ಜೋಳ 2 ಕೆಜಿ ಕೊಡ್ತಾರೆ, ಇಲ್ಲ ರಾಗಿ 2 ಕೆಜಿ ಕೊಡ್ತಾರೆ. ಹಿಂಗೆ ಮಾಡಿ ಇಳಿಸ್ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಂತೋದ್ರು ನಿಂತೋಗ್ಬೋದು. ಕೊರೋನಾ ಬಂದಿರೋದ್ರಿಂದ ನಿಂತಿಲ್ಲ. ಸೊ ದಟ್ ಮೀನ್ ಟು ಸೇ ಅವರು ಬಡವರ ಪರವಾಗೂ ಇಲ್ಲ, ಸಾಮಾಜಿಕ ನ್ಯಾಯದ ಪರನೂ ಇಲ್ಲ. ಯಾರ ಪರ ಇರೋದು ಈಗ ಅದಾನಿ ಏಷ್ಯಾದಲ್ಲಿ ನಂಬರ್ 1 ಶ್ರೀಮಂತ ಆಗಿದ್ರೆ ಯಾರ ಕಾದರ ಅನ್ನೋದು? ಮತ್ತೆ ಯಾರು ರೈತ ಆಗಿಲ್ಲ ಶ್ರೀಮಂತ? ಬಡಬೋರೇಗೌಡ ಆಗಿಲ್ಲ ಶ್ರೀಮಂತ? ಏನ್ ಮಾಡಿದ್ದಾರೆ ಅವರು? ಬಿಜೆಪಿ ಏನು ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್? ಇವ್ರು ಬಂದು ಕುಮಾರಸ್ವಾಮಿ ಕಾಲ ಇರ್ಬೋದು, ಇವ್ರ ಕಾಲ ಇರ್ಬೋದು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಶ್ರಮಿಸಿದ್ದಾರೆ. ಆಮೇಲೆ ಇವರು ಈಗ 2 ವರ್ಷ 4 ತಿಂಗಳಿದ್ದಾರೆ. ಈ 3.5 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಡಕ್ಕಾಗಿಲ್ಲ ಇವರಿಗೆ. ಬಡವರಿಗೆ, ಸೂರಿಲ್ಲದೆ ಇದ್ದವರಿಗೆ ಒಂದು ಮನೆ ಹೇಳಿ. ನನಗೆ ಬಸವರಾಜ ಬೊಮ್ಮಾಯಿ ಹೇಳಿ, ನಾವು ಒಂದು ಮನೆ ಕೊಟ್ಟಿದ್ದೀವಿ ಅಂತ ಹೇಳಿ. ನಾನು ಆನೆಗಲ್ನಲ್ಲಿ ಚಾಲೆಂಜ್ ಮಾಡಿದೆ. ಹಂಗಿದ್ರೆ ಬರೀ ವೇದಿಕೆ ಮೇಲೆ, ಒಂದೇ ವೇದಿಕೆ ಮೇಲೆ ನೋಡೋಣ, ಕಮ್ ಔಟ್ ಡಾಕ್ಯುಮೆಂಟ್ಸ್, ಐ ವಿಲ್ ಆಲ್ಸೋ ಕಮ್. ಒಂದೇ ವೇದಿಕೆ ಮೇಲೆ ಇಬ್ಬರು ಬರೋಣ ಬರ್ರಿ ಅಂತಂದೆ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ವರ್ಷಕ್ಕೆ 3 ಲಕ್ಷದಂತೆ 15 ಲಕ್ಷ ಮನೆಗಳನ್ನು ಕಟ್ಟಿಕೊಂಡಿದ್ದೆ. ಸೂರಿಲ್ಲದ ಜನರಿಗೆ, ಬಡವರಿಗೆ ಮನೆ ಮತ್ತೆ ಇದು ಸೈಟ್ ನಿವೇಶನ, ಮನೆ ಇದ್ದಿರೋರಿಗೆ, ನಿವೇಶನ ರೈತರಿಗೆ ಸೈಟು ಮನೆ ಕೊಟ್ಟಿದ್ದೆ. 15 ಲಕ್ಷ ಇನ್ 5 years. 3.5 ವರ್ಷದಲ್ಲಿ ಒಂದೇ ಒಂದು ಮನೆ. ದಟ್ ಇಸ್ ಸಿಂಗಲ್ ಔಟ್. ಯಾರಾದರೂ ನೀವು ಮಾಧ್ಯಮದವ್ರು ಒಂದು ಕೇಳಿಬೇಕಾದ್ರೆ ಪಂಚಾಯತಿ ಮೆಂಬರ್ಗಳನ್ನ, ಜನಗಳನ್ನ ಕೇಳಿ, ಒಂದು ಮನೆ ಕೊಟ್ಟಿಲ್ಲ. ಅದಾಯ್ತಲ್ಲ, ಜೊತೆಗೆ ಓಲಿ ಬಿಲ್ಲಾರು ಕೊಟ್ಟರು. ನಾವು ಕೊಟ್ಟಿದ್ದಂಥ ಮನೆಗಳಿಗೆ ಕೊನೆ ಲಾಸ್ಟ್ ಇಯರ್ ಕೊಟ್ಟವಲ್ಲ, ಕೊನೆ ವರ್ಷದಲ್ಲಿ ಕೊಟ್ಟವಲ್ಲ. ಮೊದಲನೇ ಕಂತಿನ ಬಿಲ್ ಕೊಟ್ಟಿದ್ದವು, 2ನೇದು 3ನೇದು ಕೊಟ್ಟಿದ್ದು. ಇಟ್ ಇಸ್ ಆಲ್ಸೋ ಲಾಕ್ಡ್. ನಾನು ಸೋಮಣ್ಣವ್ರಿಗೆ ಕೇಳಿದೆ, ಸೋಮಣ್ಣವ್ರೆ, ಏನ್ರಿ ನೀವು ಸರ್ಕಾರ ಭಾಳ ಅಭಿವೃದ್ಧಿ ಓಟ್ ಕೊಡಿ ಅಂದ್ರಿ. ನನಗೆ ನಾಚಿಕೆ ಆಗುತ್ತೆ, ಬೇಸಿಗೆ ಆಗುತ್ತೆ. ಎಲ್ಲರೂ ಮಿನಿಸ್ಟ್ರಿಗಳು ಅಭಿವೃದ್ಧಿ ಓಟ್ ಕೊಡಿ. ಯಾವ ಅಭಿವೃದ್ಧಿ ಓಟ್ ಕೊಡಿ? ಮನೆ ಕೊಡದಿರೋದು ಅಭಿವೃದ್ಧಿ ಓಟ್ ಕೊಡಿ. NREGS ಸುಮಾರು 2-3 ತಿಂಗಳಿಂದ ಬಂದಿರೋ ದುಡ್ಡು. ಅದನ್ನೇ ಕೊಡಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಪ್ರವಾಹ ಬಂತು, ಅತಿವೃಷ್ಟಿ ಆಯಿತು. 2020, 2021ರಲ್ಲಿ, 2019ರಲ್ಲಿ ಪ್ರವಾಹ ಬಂತು. ನಾನು ಮೊನ್ನೆ ಹೋಗಿದ್ದೆ, ಬೆಳಗಾವಿಗೆ ಹೋಗಿದ್ದೆ. ಬೆಳಗಾವಿನಲ್ಲಿ ಒಂದು ಗುಂಪು ಹೆಣ್ಮಕ್ಳು ಬಂದು ಅರ್ಜಿ ಕೊಟ್ಟರು ನನಗೆ. ಸರ್, 19ನೇ ಇಸ್ವಿಯಲ್ಲಿ ಬಿದ್ದೋಗಿರ್ತಕ್ಕಂಥ ಮನೆಗೆ ಕೊಟ್ಟಿಲ್ಲ ಪರಿಹಾರ. ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 6 ಲಕ್ಷ ಹೆಕ್ಟೇರ್ ಅಂದರೆ 15 ಲಕ್ಷ ಎಕರೆ ಬೆಳೆ ಹಾನಿಯಾಗಿದೆ. ಇವತ್ತಿನವರೆಗೂ ₹1 ಪರಿಹಾರ, ಸರ್ವೇನೂ ಮಾಡಿಸಿಲ್ಲ. ಹೆಂಗೆ ಜನಗಳಿಗೆ ಅಭಿವೃದ್ಧಿ ಓಟ್ ಕೊಡಿ ಇದು ಒಂದು ಕಡೆ ಆಯ್ತಾ? ಇದು ಭ್ರಷ್ಟಾಚಾರ ಮುಗಿದಿದೆ.
ನಾನು ಹೇಳಿದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತಂದ್ರೆ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟಿಲ್ಲ. ಒಂದು ಕೆಂಪಣ್ಣ who's a president of the Contractors Association, state president. It's a registered body. ಸುಮಾರು 1 ಲಕ್ಷ ಕಾಂಟ್ರಾಕ್ಟರ್ಗಳಿದ್ದಾರೆ. ಅವ್ರು ಪತ್ರ ಬರೆದಿದ್ದಾರೆ ಯಾರ್ಯಾರಿಗೆ ಎಷ್ಟು ಕಮಿಷನ್ ಕೊಡಬೇಕು ಅಂತ. ಕಾಂಟ್ರಾಕ್ಟ್ನಲ್ಲಿ ಯಾರ್ಯಾರಿಗೆ ಎಷ್ಟು ಮಿನಿಸ್ಟ್ರಿಗೆ ಎಷ್ಟು ಕೊಡಬೇಕು, ಎಂಪಿಗೆ ಎಷ್ಟು ಕೊಡಬೇಕು, MLAಗಳಿಗೆ ಎಷ್ಟು ಕೊಡಬೇಕು, ಅಧಿಕಾರಿಗಳಿಗೆ ಎಷ್ಟು ಕೊಡಬೇಕು ಪತ್ರ ಬರೆದಿದ್ದಾರೆ. ಯಾವಾಗ ಬರೆದಿರೋರು 6/7/2020 6/7/2020 ಅದು ಪಬ್ಲಿಷ್ ಜನಗಳಿಗೆ ಗೊತ್ತಾಗ್ತು, ಸಾರ್ವಜನಿಕರಿಗೆ ಗೊತ್ತಾಗ್ತು 19/11/2020 ಚುನಾವಣೆ ಪತ್ರಿಕೆಯಲ್ಲಿ. ಆಮೇಲೆ ಡೆಕರಾರ್ ಪತ್ರಿಕೆಯಲ್ಲಿ 20ನೇ ತಾರೀಕು ನನಗೆ ಅವ್ರ ಕಾಪಿ ಕೂಡ ಇದೆ ನನ್ನ ಹತ್ರ. ದಿ ಲೆಟರ್ ರಿಟರ್ನ್ ಬೈ ಮಿಸ್ಟರ್ ಕೆಂಪಣ್ಣ. ದಿ ಕಾಪಿ ಆಫ್ ದಿ ಲೆಟರ್ ಇಸ್ ವಿತ್ ಮೀ. $40% ಲಂಚ ಕೊಟ್ಬಿಟ್ಟು ಕೆಲಸ ಮಾಡೋದು. ಕಂಟ್ರಾಕ್ಟ್ರು ಅವ್ರು GST ಕೊಡಬೇಕು, ಅದೊಂದು 18%. ಕಂಟ್ರಾಕ್ಟ್ರಿಗೆ ಅವ್ರಿಗೆ ಲಾಭ ಒಂದು 20% ಹೋಗ್ಬೇಕು. ಎಲ್ಲ ಸೇರಿದ್ರೆ 70% ಹೋಗ್ಬೇಕು. ಏನಪ್ಪ ಕೇಳಿದೆ 70% ಕೆಲಸಕ್ಕೆ 22% ಇಂಥ ಸರ್ಕಾರ ಯಾವಾಗಲೂ ಬಂದಿಲ್ಲ. ನಾಚಿಕೆಟ್ಟವರು ನಾಚಿಕೆಟ್ಟವರು 40% ನೇರವಾಗಿ ಪತ್ರದ ಮೂಲಕ ರೈಟಿಂಗ್ ನಲ್ಲಿ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ನಕ್ಕಾವುಂಗ ನಕ್ಕಾನೇದು, ನಕ್ಕಾವುಂಗ ನಕ್ಕಾನೇದು. ಎಲ್ಲಪ್ಪ ಅದು ಮಿಸ್ಟರ್ ನರೇಂದ್ರ ಮೋದಿಜಿ, ಯು ಆರ್ issued a letter from Mr. Kempanna. What action the Prime Minister has taken? ಬಾಯಿ ಮಾತಲ್ಲಿ ಹೇಳಿದ ನಕ್ಕಾವುಂಗ ನಕ್ಕಾನೇದು. ನೀವೇ ಹೇಳಿ, ಇದೆಲ್ಲ ಹೇಳ್ಬೇಕು, ಜನಗಳಿಗೆ ಗೊತ್ತಾಗಬೇಕು. ಕೊರೋನಾ ಬಂತು, 21 ಲಕ್ಷ ಕೋಟಿ ಪರಿಹಾರ ಕೊಟ್ಬಿಟ್ಟಿದ್ದೀವಿ. ಬರೀ ಪೇಪರ್ ಮೇಲೆ ಅಷ್ಟೇ. ರೈತರಿಗೆ ಏನು ಪರಿಹಾರ ಸಿಗ್ತಿದೆ, ಕೊರೋನಾ ಬಂದ್ಸೋರಿಗೆ ಏನು ಪರಿಹಾರ ಸಿಗ್ತಿದೆ, ಪಾಪ ಕೆಲಸ ಕಳ್ಕೊಂಡವ್ರಿಗೆ ಏನು ಪರಿಹಾರ ಸಿಗ್ತಿದೆ. ಇಲ್ಲಿ ಯಡಿಯೂರಪ್ಪನವರು ಗೋಬಿಗಳಿಗೆ ಕೊಡ್ತೀವಿ ಪರಿಹಾರ, ಕ್ಷೌರಿಕರಿಗೆ ಕೊಡ್ತೀವಿ ಪರಿಹಾರ, ನೇಕಾರರಿಗೆ ಕೊಡ್ತೀವಿ ಪರಿಹಾರ, ಬೀದಿ ವ್ಯಾಪಾರ ಮಾಡೋರು ಕೊಡ್ತೀವಿ ಪರಿಹಾರ, ಹೂ ಬೆಳೆಯೋರು ಕೊಡ್ತೀವಿ ಪರಿಹಾರ, ತರಕಾರಿ ಬೆಳೆಯೋರು ಕೊಡ್ತೀವಿ, ಜೋಳ ಬೆಳೆಯೋರು ಕೊಡ್ತೀವಿ, ರೈತರಿಗೆಲ್ಲ ಕೊಡ್ತೀವಿ. ಯಾರಿಗಾದ್ರು ದುಡ್ಡು ಸಿಗ್ತಾ ಎಕ್ಸೆಪ್ಟ್ ಇದ್ರ ದುಡ್ಡು ಮಾತ್ರ ಸ್ವಲ್ಪ ಹೋಗಿದೆ. ಯಾವುದು ಕಾರ್ಮಿಕರ ಲೇಬರ್ ಡಿಪಾರ್ಟ್ಮೆಂಟ್ ಅದು ಕಾರ್ಮಿಕರೇ ಕೊಡೋ ದುಡ್ಡು, ಅದು ಹೋಗಿದೆ. ಕಾರ್ಮಿಕರೆಲ್ಲ ವಸೂಲು ಮಾಡೋದು ಕಾರ್ಮಿಕರ ಕಲ್ಯಾಣ. ಅದು ಬಿಟ್ಟರೆ ಸರ್ಕಾರದ ₹1 ಹೋಗಿಲ್ಲ. ಕೊರೋನಾ ರೋಗದಲ್ಲೂ ಲಂಚ ಹೊಡೆದ್ಬಿಟ್ಟು ಔಷಧಿ ಪರ್ಚೇಸ್ ಮಾಡೋದ್ರಲ್ಲಿ, ಬೇರೆ ಬೇರೆ ಬೆಡ್ಸ್ ಪರ್ಚೇಸ್ ಮಾಡೋದು, ಸುಳ್ಳು ಹೇಳ್ಬಿಟ್ರು, ಸತ್ತವ್ರ ಸಂಖ್ಯೆ ಸುಳ್ಳು ಹೇಳ್ಬಿಟ್ರು. ಪಾರ್ಲಿಮೆಂಟ್ನಲ್ಲಿ ಬೇರೆ ಥರ ಉತ್ತರ, ಇಲ್ಲಿ ಸುಧಾಕರಂತೆ ಬೇರೆ ಥರ ಉತ್ತರ. ಚಾಮರಾಜನಗರ 136 ಜನ ಸತ್ತು, ಆಕ್ಸಿಜನ್ ಇದ್ದೇವೆ. ಇವ್ರಿಗೆ ಆಕ್ಸಿಜನ್ ಕೊಡೋಕ್ಕಾಗಲಿಲ್ಲ, ವೆಂಟಿಲೇಟರ್ ಕೊಡೋಕ್ಕಾಗಲಿಲ್ಲ, ಆಕ್ಸಿಜನ್ ಬೆಡ್ ಕೊಡೋಕ್ಕಾಗಲಿಲ್ಲ, ಬೆಡ್ ಕೊಡೋಕ್ಕಾಗಲಿಲ್ಲ, ಆಂಬುಲೆನ್ಸ್ ಕೊಡೋಕ್ಕಾಗಲಿಲ್ಲ, ಔಷಧಿ ಕೊಡೋಕ್ಕಾಗಲಿಲ್ಲ. 4 ಲಕ್ಷ ಜನ ಸತ್ತೋದು.
ಇಡೀ ದೇಶದಲ್ಲಿ 50 ಲಕ್ಷ ಜನ ಸರ್. ನರೇಂದ್ರ ಮೋದಿ ಅವರು ಆದಷ್ಟು ಜಾಗ್ರತೆ ವ್ಯಾಕ್ಸಿನ್ ಕೊಡೋದ್ರ ಬದಲು ಗಂಟೆ ಬಾರಿಸಿ ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಜಾಗ್ತೆ ಈ ಥರ ಅನ್ಸೈಕ್ಲಿಕ್ ಒಂದು ಮಾರಕ ರೋಗವನ್ನು ಎದುರಿಸೋದ್ರಲ್ಲಿ ಜನಗಳಿಗೆ ದಾರಿ ತಪ್ಪಿಸತಕ್ಕಂಥ ಕೆಲಸ ಮೌಢ್ಯಗಳಲ್ಲಿ ಬೇಕಾದಷ್ಟು ಲಂಚ ಇದರಲ್ಲಿ ವೆಂಟಿಲೇಟರ್ನಲ್ಲಿ ಇವ್ರು ತಗೊಂಡಿರೋದೇ 1 ರೇಟು, ಇವ್ರು ತಗೊಂಡಿರೋದು 5 ಲಕ್ಷ, ಅವರು 4 ಲಕ್ಷ ತಗೊಂಡಿದ್ರು, ಇವರು 2 ಲಕ್ಷ. ಭ್ರಷ್ಟಾಚಾರ ವ್ಯಾಪಕ ನಡೀತು. ಇವತ್ತು ಲಂಚ ಇಲ್ಲದೇನೆ ಟ್ರಾನ್ಸ್ಫರ್ಗಳಿಲ್ಲ, ಯಾವುದೇ ಪ್ರಾಜೆಕ್ಟ್ ಕ್ಲಿಯರ್ ಆಗಲ್ಲ, ಅಭಿವೃದ್ಧಿ ಕೆಲಸಗಳಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಕೂಡ ಲಂಚ. ಆಮೇಲೆ ಡಾಕ್ಟರ್ಗಳಿಗೆ ಸ್ಟೈಪಂಡ್ ಕೊಡ್ತೀವಿ ಅಂತ ಹೇಳಿ ಜಾಸ್ತಿ ಕೆಲಸ ಮಾಡಿದವರಿಗೆ ಅದು ದುಡ್ಡು ಕೊಟ್ಟಿಲ್ಲ. ಇನ್ನು ಚಳುವಳಿ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ದಲಿತ ವಿದ್ಯಾರ್ಥಿಗಳಿಗೂ ಕೊಟ್ಟಿಲ್ಲ, ಉಳಿದವ್ರಿಗೂ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೂ ಕೊಟ್ಟಿಲ್ಲ. ಸ್ಕಾಲರ್ಶಿಪ್ ಕೊಡೋದು ಮಾತಿಟ್ಟಿದ್ರೆ ದುಡ್ಡಿಲ್ಲ, ಖಜಾನೆ ಖಾಲಿ. ಸಿ 2,47,000 ಕೋಟಿ ರೂಪಾಯಿ ಕರ್ನಾಟಕದ ಬಜೆಟ್. 2,47,000. ಅದರಲ್ಲಿ 1.5 ಲಕ್ಷ ಕೋಟಿ ಸಂಬಳ, ಪೆನ್ಷನ್ನು, ಬಡ್ಡಿ ಕಟ್ಟಕ್ಕೆ, ಸಬ್ಸಿಡಿ ಕೊಡಕ್ಕೆ. ಇನ್ನು 1 ಲಕ್ಷ ಕೋಟಿ ಇರ್ತದೆ. ಅದರಲ್ಲಿ 78% ಲಂಚ ಉಂಟೋದ್ರೆ ಏನಪ್ಪ ಏನು ಅಭಿವೃದ್ಧಿ ಮಾಡ್ತಾರೆ? ಅಭಿವೃದ್ಧಿ ಇನ್ನು ಇವರೇ ಮುಂದುವರೆದ್ರೆ ಸಂಬಳ ಕೂಡ ದುಡ್ಡಿರೋದಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ. ಪೆನ್ಷನ್ ಕೂಡ ದುಡ್ಡಿರಲ್ಲ, ಆ ಪರಿಸ್ಥಿತಿ. ಇಷ್ಟೊಂದು ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತ, ದುರಾಡಳಿತ, ಭ್ರಷ್ಟಾಚಾರ ನೋಡೇ ಇರಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಆ ಕೆಂಪಣ್ಣ ಬರೆದಿರೋ ಕಾಗದದ ಮೇಲೆ ತನಿಖೆ ಮಾಡಿಸ್ತೀನಿ. ಸುಪ್ರೀಂ ಕೋರ್ಟ್ ಜಡ್ಜಿ ಒಂದು ಜುಡಿಷಿಯಲ್ ಪ್ರೋಬ್ ಮಾಡಿಸಿ. ಅದಕ್ಕೆ ಇನ್ನು ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ದಾರೆ, ಒಬ್ಬ ಅಧಿಕಾರಿ ಮೂಲಕ ಮಾಡಿಸ್ತಾ ಇದ್ದಾರೆ. ಅದೇ ಯಾವ ಇಲಾಖೆ ಅದು? ನೀರಾವರಿ ಇಲಾಖೆ, ಅರ್ಬನ್ ಡೆವಲಪ್ಮೆಂಟ್, ಆ ಇಲಾಖೆಯಲ್ಲಿರೋ ಸೆಕ್ರೆಟರಿ ಕೆಲಸ ಮಾಡ್ತಾರೆ. ಮುಚ್ಚಾಕಲಿಕ್ಕೆ ಹೆಂಗೆ ಪ್ರಯತ್ನಗಳು ನಡೀತದೆ? ನಾನು ಇಂಡಿಪೆಂಡೆಂಟ್ ಏಜೆನ್ಸಿ. ಬಸವರಾಜ ಬೊಮ್ಮಾಯಿ ಅವರು ಇನ್ನೊಂದು ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯನವರು ಮಂತ್ರಿ ಆಗಿದ್ದರು ಕೂಡ ಅವ್ರ ಸರ್ಕಾರದಲ್ಲೂ ಇತ್ತು ಕಮಿಷನ್. ಆಯ್ತಪ್ಪ, ನಮ್ಮದು ಸೇರ್ಸ್ ಮಾಡ್ತೀವಿ, ನಮ್ಮದು ಸೇರ್ಸ್ ಮಾಡ್ಸಪ್ಪ. ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಆಗಲಿ, ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡೋರು ಅವ್ರ ಶಿಕ್ಷೆ ಆಗಲಿ. ಅದಕ್ಕೆ ಉತ್ತರ ಇಲ್ಲ. ಇವತ್ತು ಬಿಜೆಪಿಯವರಿಗೆ ಏನು ಹೇಳ್ಕೊಳ್ಳೋಕ್ಕೆ, ಬೆಲೆ ಏರಿಕೆ ಹೆಂಗಾಗ್ಬಿಟ್ಟದೆ, ಇವತ್ತು ಇನ್ಫ್ಲೇಷನ್ ಎಷ್ಟಾಗಿದೆ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಅಡಿಗೆ ಎಣ್ಣೆ, ಕಬ್ಬಣ, ಸಿಮೆಂಟು, ಗೊಬ್ಬರ. ಇದು ರೈತರು ಬದುಕದೇ ಇರ್ತಕ್ಕಂಥ, ಬದುಕಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ. ಈಗ 5 ರಾಜ್ಯಗಳು ಸೋತ ಮೇಲೆ ಈಗ ರೈತರದ್ದು ಆ 3 ಕಾನೂನುಗಳು ವಾಪಸ್ ತಗೊಂಡು 1 ವರ್ಷ ಸೆಪ್ಟೆಂಬರ್ ಅಲ್ಲಿ ಶುರುವಾದ ಚಳವಳಿ ರೈತರು
2020 ಸೆಪ್ಟೆಂಬರ್, ಈಗಾಗಲೇ ಡಿಸೆಂಬರ್ನಲ್ಲಿದ್ದೀವಿ ನಾವು. 100 ಜನ ಸತ್ತರು. ಆಗಲೇ ವಿಡ್ರಾ ಮಾಡಿಬಿಟ್ಟಿದ್ರೆ 700 ಜನ ಸಾಯೋದು ಉಳ್ಕಂತ ಅವರು ಪರಿಹಾರ ಕೊಟ್ಟಿದ್ರು. ಅದಕ್ಕೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ, ಆ ಸತ್ತವರು ರೈತರು ಚಳವಳಿನಲ್ಲಿ ಸತ್ತರಲ್ಲ, ಆ ರೈತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಯಾವನೊಬ್ಬ ಮಂತ್ರಿ ಮಗ ಕೇಂದ್ರದಲ್ಲಿ ಹೋಮ್ ಮಿನಿಸ್ಟರ್ ಮಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಲಕ್ಕಿಪುರ ಅಂತ ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆಕಾರರ ಮೇಲೆ ಕಾರು ಇಳಿಸ್ಬಿಡ್ತಾರೆ. 7 ಜನ ಸತ್ತೋಯ್ತಾರೆ, ಅದರ 4 ಜನ ರೈತರು. ಇವತ್ತವರೆಗೆ ಮಂತ್ರಿ ಡ್ರಾಪ್ ಮಾಡಿಲ್ಲ ಅದೇ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ. ರೀಸೆಂಟ್ಲಿ there was a report made by Nirmala Sitharaman saying that the economic growth is more than 28% in the country. And second, ಸುಮ್ಮನೆ ಒಂದು ಪ್ರಶ್ನೆ ಕೇಳಿ ಶಿವಕುಮಾರ್ ಅವರಿಗೆ, ವಾಟ್ ವಾಸ್ ದಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ವೆನ್ ಮನಮೋಹನ್ ಸಿಂಗ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್? ವಾಟ್ ಈಸ್ ದಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಟುಡೇ? ಮನಮೋಹನ್ ಅವರು ಹೇಳಿ, ಅವತ್ತು 51 ಲಕ್ಷದ 33,33,000 ಕೋಟಿ ಸಾಲ ಇತ್ತು. 51,33,000 ಕೋಟಿ. ಇವತ್ತು ಈ ನರೇಂದ್ರ ಮೋದಿ ಅವರು ಬಂದಿದೆ 82 ಲಕ್ಷ ಕೋಟಿ ಸಾಲ ಹೆಚ್ಚಾದ. ಒಟ್ಟು ಈಗ 135 ಲಕ್ಷ ಕೋಟಿ ಸಾಲ ಇದೆ ದೇಶ. ಸ್ವಾತಂತ್ರ್ಯ ಬಂದಿಂದ 51 ಲಕ್ಷ ಕೋಟಿ, ಇವರು ಬಂದ ಮೇಲೆ 82 ಲಕ್ಷ ಕೋಟಿ 7 ವರ್ಷದಲ್ಲಿ ಒಟ್ಟು ಸಾಲ. ಇದು ನಿಮ್ಮ ಅದಕ್ಷತೆನೋ ರಾಂಗ್ ಫಿಸ್ಕಲ್ ಪಾಲಿಸಿನ ಏನಂತ ಕೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ. 112 ರೂಪಾಯಿ, 113 ರೂಪಾಯಿ ಪೆಟ್ರೋಲ್, 10 ರೂಪಾಯಿ ಮತ್ತೆ ಡೀಸೆಲ್ ಬೆಲೆ. ವಾಟ್ ವಾಸ್ ದಿ ಎಕ್ಸೈಸ್ ಡ್ಯೂಟಿ ವೆನ್ ಮನಮೋಹನ್ ಸಿಂಗ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್? ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಎಷ್ಟು ಡೀಸೆಲ್ ಬೆಲೆ? ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು? ಅವತ್ತು ಪೆಟ್ರೋಲ್ ಬೆಲೆ ವಾಟ್ ವಾಸ್ ದಿ ಅಡಿಷನಲ್ ಎಕ್ಸೈಸ್ ಡ್ಯೂಟಿ? ಅವತ್ತು ಎಷ್ಟು ರೇಟ್ ಇತ್ತು ಪೆಟ್ರೋಲ್? ಮತ್ತೆ ಕ್ರೂಡ್ ಆಯಿಲ್ ಮೇಲೆ ಎಷ್ಟು ಬೆಲೆ ಇತ್ತು, ಎಷ್ಟು ಡಾಲರ್? ಇದು ಸೂತ್ರ ಕೊಟ್ಬಿಡ್ಲಪ್ಪ ಅವರು ಸಮಾಧಾನ ಕೊಡೋದು. ಮನಮೋಹನ್ ಸಿಂಗ್ ಅವರು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ, ಹಿಂದಿನ ಸರ್ಕಾರ ಸಾಲ ಮಾಡಿಬಿಟ್ಟಿದ್ರು. ಅದೇ ಮೋದಿಯವರು ಹೇಳ್ತಾರೆ, ಹಿಂದಿನ ಸರ್ಕಾರ ಸಾಲ ಮಾಡಿಬಿಟ್ಟಿದ್ರು, ಅದು ತೀರ್ಸಕ್ಕೋಸ್ಕರ ನಾವು ಹೆಚ್ಚು ಮಾಡಬೇಕಾಗಿ ಬಂತು. ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ $125 ಈಗ ಒಂದು ಕಾಲದಲ್ಲಿ 15, 16, 17 ಇಸ್ವಿನಲ್ಲಿ $46-47 ಆಗಿದೆ. ಈಗ $83-82 $125 ಇವರು ಮನಮೋಹನ್ ಸಿಂಗ್ ಅವರು ಇರುವಾಗ ಡೀಸೆಲ್ ಬೆಲೆ $3.45 ಎಕ್ಸೈಸ್ ಡ್ಯೂಟಿ. $3.45 ಎಕ್ಸೈಸ್ ಡ್ಯೂಟಿ. ಇವತ್ತೆಷ್ಟಿದೆ? $31.80. ಎಷ್ಟು ಹೆಚ್ಚಾಯಿತು? ಸುಮಾರು $27 ಹೆಚ್ಚಾಯಿತು. 26-27 ಹೆಚ್ಚಾಯಿತು. ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ $9.20 ಇತ್ತು ಟ್ಯಾಕ್ಸ್. ಟುಡೇ $32.90 ಇತ್ತು. ಸುಮಾರು $24 ಹೆಚ್ಚಾಯಿತು. ಇದರಿಂದ ಸರ್ಕಾರಕ್ಕೆ ಬಂದಿರತಕ್ಕಂಥ ಆದಾಯ 23 ಲಕ್ಷ ಕೋಟಿ. ಪಾಂಡಗಳ ಮೂಲಕ ಸಾಲ ಮಾಡಿದರೆ ಎಷ್ಟು? 1,40,40,000 ಕೋಟಿ.
23 ಲಕ್ಷ ಇರಲಿ 3,40,000 ಕೋಟಿ, ಅದು ಮೆಚೂರ್ ಆಗೋದು 26ನೇ ಇಸ್ವಿಯವರೆಗೆ. ಪ್ರತಿ ವರ್ಷ ಮೆಚೂರ್ ಆಗ್ತಾ ಹೋಗ್ತದೆ. ಆ ಬಾಂಡ್ಗಳು ಮೆಚೂರ್ ಆಗೋದು ಲಾಸ್ಟ್ ಮೆಚೂರ್ ಆಗೋದು 1926. ಎಷ್ಟು ಸುಳ್ಳು ಹೇಳ್ತಾರೆ ಒಬ್ಬರು? ಇದನ್ನ ಕೇಳಬೇಕು. ಸೀತಾರಾಮ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ 21 ಲಕ್ಷ ಕೋಟಿ ಪರಿಹಾರ ಕೊಡ್ತೀವಿ ಅಂದ್ರಲ್ಲಮ್ಮ, ಎರಡರಿಗೆ ಎಷ್ಟು ಕೊಡ್ತೀವಿ? ನರೇಂದ್ರ ಮೋದಿ ಅವರಿಗೆ ಇದು ಬಂತಲ್ಲ ಅಂತ ದುಡ್ಡು ವಸೂಲು ಮಾಡಿದಾರಲ್ಲ, ಏನಂತ GST PM ಕೇರ್ PM ಕೇರ್ ಅದೆಷ್ಟು ಬಂದಿದೆ ಹೇಳಮ್ಮ ಅಂತೇಳಿ, ಅದರಲ್ಲಿ ಕರ್ನಾಟಕ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಜನರ ದಾರಿ ತಪ್ಪಿಸಕ್ಕೆ ಹೋಗ್ಬಾರ್ದು. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೆಂಗಾಗಿದೆ ಇವತ್ತು? ಇಷ್ಟೆಲ್ಲ ವೈಫಲ್ಯಗಳಿದ್ರು ಚುನಾವಣೆ ಹೆಂಗಿಲ್ಲದ್ರು ನಮಗೆ ಅವರು ದುಡ್ಡಿನ ಶಕ್ತಿಯಿಂದ ಮಾತ್ರ ಚುನಾವಣೆ ಗೆಲ್ತೀವಿ ಅಂತ ಹೇಳಿದ್ದಾರೆ. ಹಣ ಕೊಟ್ಟು ಓಟ್ ತಗೊಂಡು ಗೆಲ್ತೀವಿ. ಸರ್, ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ. ಮಳೆ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಇದೆ. ಮತಾಂತರ ನಿಷೇಧ ಕಾಯ್ದೆ ಜಾರಿ ತರಕ್ಕೆ ಮುಂದಾಗಿದೆ. ಅದು ಅನಗತ್ಯ. ಇದು ಓಟು ಇದಕ್ಕೆ ಮತದಾರರ ಕ್ರೋಢೀಕರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ. ಯಾಕೆಂದ್ರೆ ಅವರಿಗೆ ಜನರ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತದೆ, ಜನರ ಆಕ್ರೋಶ ಇದೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಮತ್ತೆ ಹಿಂದುತ್ವದ ಇದಕ್ಕೆ ಓಡ್ತಿದೆ. ಇದು ಅದು ಪ್ರಯತ್ನ. ಈಗ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ಸ್ಟೇಟ್ಮೆಂಟ್ ಕೊಡಿ. ಏನು ಹೇಳಿದ್ದಾರೆ ಸಂವಿಧಾನದಲ್ಲಿ? ನೀವು ಯಾವುದೇ ಮತನ ಮಾಡಕ್ಕೆ ಮುಕ್ತವಾದಂಥ ಅವಕಾಶ ಬಲಾತ್ಕಾರವಾಗಿ ಮತಾಂತರ ಮಾಡಿದ್ರೆ ಹೇಳಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಎಲ್ಲಿ ನೀವು ಇಡೀ ಮತಾಂತರ ನಿಷೇಧ ಕಾಯ್ದೆ ತಂದ್ಬಿಟ್ರೆ ಹೆಂಗೆ? ಸಂವಿಧಾನ ವಿರುದ್ಧ ಅಲ್ವಾ ಅದು ಮುಸಲ್ಮಾನರ ಕೃಷಿಯನ್ನು ಗುರಿಯಾಗಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಸರ್, ಈಗ ಪಂಚಮಸಾಲಿ ಸಮುದಾಯಕ್ಕೆ ಎಸ್ಡಿಪಿ ಮೀಸಲಾತಿಲೆ 2 years ಎಲೆಕ್ಷನ್ ಬಗ್ಗೆ ಕೇಳಪ್ಪ ಅಂದ್ರೆ ನೀನು ಪಂಚಮಸಾಲಿ ಕೊಟ್ಬಿಟ್ಟೆ. ಅಲ್ಲ ಸರ್, ಇನ್ನೊಂದು ದಿನ ಮಾತಾಡೋಣ ಪಂಚಮಸಾಲಿಗಳದು. ಈಗ ಇದಕ್ಕೆ ಕೇಳು. ಸರ್, ಈಗ ಕುಮಾರಸ್ವಾಮಿ ಅವರು ಒಂದು ತಮ್ಮ ವಿರುದ್ಧವಾಗಿ ತಿಳ್ಕೊಬೇಡ. ಯಾರದೇ ಮೀಸಲಾತಿಗೆ ಪಟ್ಟಿ ಸೇರಿಸ್ಬೇಕಾದ್ರೆ ದೇರ್ ಇಸ್ ಎ ಪರ್ಮನೆಂಟ್ ಕಮಿಷನ್, ಅಲ್ಲಿ ಮುಂದೆ ಹೋಗ್ಬೇಕು. ಅವರು ಈಗ ಶಿಫಾರಸ್ ಮಾಡಿದ್ರೆ ಸೇರ್, ಅವ್ರು ಶಿಫಾರಸ್ ಮಾಡಿಲ್ಲ ಸೇರ್. ಅಲ್ಲ ಸರ್, ನಮ್ಮ ಪ್ರಶ್ನೆ ಅದಲ್ಲ. 3 ವೀಕ್ ಮೀಸಲಾತಿಲೆ 2 years ಸೌಲಭ್ಯ ಕೊಡೋದಕ್ಕೆ ಸಿಎಂ ಜಾಣ ನಡೆ ಇಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ, ಅರ್ಥ ಆಯ್ತಾ? ಯಾರಿಗೆ 280 ಯಾಕೆ ಕೊಡ್ಬೇಕಂದ್ರೆ, ಅಥವಾ SC ಮಾಡಬೇಕಂದ್ರೆ STಗೆ ಸೇರಿಸ್ತಾರೆ, SC ST ಮಾಡೋದಕ್ಕೆ ಯಾವ ಕ್ಲಾಸ್ ಪಟ್ಟಿಗೆ ಸೇರಿಸೋರು ರಾಜ್ಯ ಸರ್ಕಾರ ಮುಂದೆ ಒಂದು ಪರ್ಮನೆಂಟ್ ಕಮಿಷನ್ ಅದ್ರ ಮುಂದೆ ಹೋಗ್ಬೇಕು. ಅವ್ರಿಗೆ ಅರ್ಜಿ ಕೊಡಬೇಕು. ನಾನು QAಗೆ ಅರ್ಜಿ ಇದ್ದೇನೆ, ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ನನಗೆ ಸೇರಿಸಿ ಅಂತ ಅರ್ಜಿ ಕೊಡಬೇಕು. ಅವರು ಸರ್ವೆ ಮಾಡಿ ಅವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಶಿಫಾರಸ್ ಮಾಡ್ತಾರೆ ಸರ್ಕಾರ. ರಿಜೆಕ್ಟ್ ಆದ್ರೂ ಮಾಡ್ಬೋದು, ಶಿಫಾರಸ್ ಆಗುತ್ತೆ. ನಿನಗೆ ಈಗ ಮೊನ್ನೆ ಒಂದು ಕಳೆದ 8 ದಿನದಿಂದ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಸಾಲ ಜಾಸ್ತಿ ಆಗಿದೆ ಸಿದ್ದರಾಮಯ್ಯವ್ರ ಕಾರಣ ಅಂತ. ಇವ್ರ ಫಿಸಿಕಲ್ ಮ್ಯಾನೇಜ್ಮೆಂಟ್ ಹೆಂಗಿದೆ ಅಂತ, ಯಾಕಂದ್ರೆ ನೀವು ಕೇಂದ್ರ ಸರ್ಕಾರ ಹೇಳಿದ್ರಿ. ಈಗ ಅದು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳಿಂದ there is a fiscal responsibility act. ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಇದೆ. ಅದು 2002ರಲ್ಲಿ ಜಾರಿಗೆ ಬಂತು. ಯಾವಾಗ? 2002ರಲ್ಲಿ when S.M. Krishna was the chief minister. This act was enacted and came into force. ಗೊತ್ತಾಯ್ತಾ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸುಸ್ಥಿರವಾಗಿರಬೇಕಾದ್ರೆ 3 ಮಾನದಂಡಗಳನ್ನು ಮಾಡಿದ್ದಾರೆ. ಒಂದು ಮಾನದಂಡ
ಫಿಸ್ಕಲ್ ಡಿಫಿಷಿಯನ್ಸಿ, ಫಿಸ್ಕಲ್ ಡಿಫಿಷಿಯನ್ಸಿ 3% ದಾಟಬಾರದು. 3% ನಂಬರ್ 2, ಸಾಲ GDPಯ 25%ಗಿಂತ ಹೆಚ್ಚಾಗಬಾರದು. GDP ಅನ್ನೋ ಗೊತ್ತಾಯ್ತಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯದ ಆಸ್ತಿಯ 25%ಗಿಂತ ಮೀರಬಾರದು. ಇನ್ನೊಂದು ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರುತ್ತೆ. ಅಂದ್ರೆ ನಾವು ಮಾಡೋ ಆದಾಯ ಮತ್ತೆ ಖರ್ಚಿಗಿಂತ ಜಾಸ್ತಿ, ಖರ್ಚು ಆದಾಯಕ್ಕಿಂತ ಜಾಸ್ತಿ ಇರಬಾರ್ದು. ಅರ್ಥ ಆಯ್ತಾ ನಾ ಹೇಳೋದು? ಖರ್ಚು ನೀನು 100 ರೂಪಾಯಿ ಇದ್ರೆ ನಿನ್ನ ಆದಾಯ 95, 97, 98, 99 ಇರಬೇಕು. 102, 103 ಅಲ್ಲ. ಗೊತ್ತಾಯ್ತಾ? ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರೀತಾರೆ. ಸರ್, ಕುಮಾರಸ್ವಾಮಿ ಅವರು ತಿಳ್ಕೊ ಇದನ್ನು ಎಲ್ಲ ಗೊತ್ತನಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ನಿನಗೆ ಸುಮ್ಮನೆ ಇವೆಲ್ಲ ಗೊತ್ತಿದ್ದೇನೆ ಏನೋ ಮಾತಾಡೋದು ಪೂರ್ಣ ತಾನು ಹೇಳಪ್ಪ ಮಾನದಂಡಗಳು ಹೇಳೋದು ಹೇಳಕ್ ಹೋಗ್ಬಾರ್ದು. ಒಂದು ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡೆಫಿಸಿಟ್ ಶಲ್ ನಾಟ್ ಕ್ರಾಸ್ 3%. ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ ಶಲ್ ನಾಟ್ ಕ್ರಾಸ್ 25% ಆಫ್ ದಿ ಟೋಟಲ್ GDP. ಈ 3 ಮಾನದಂಡಗಳ ಒಳಗಡೆ ನಾನು 5 ವರ್ಷ ಅದು ಹೇಳಿ ಅವರು 2 ವರ್ಷ ಈಗ ಬಜೆಟ್ ಮಂಡಿಸಿದ ಯಡಿಯೂರಪ್ಪನ ಕಾಲ ಆಯ್ತಲ್ಲ, ಇವರು 3ನೇ ವರ್ಷ ಹೇಳಿ ಈ 3 ಮಾನದಂಡಗಳನ್ನು ಮೇಂಟೈನ್ ಮಾಡಿದ್ದಾರಾ? ಮತ್ತು ಸಾಲ ಏನು ಜಾಸ್ತಿ ಆಗಿದೆ ನಮ್ದು? ಸುಳ್ಳೆ, ಬರೀ ಸುಳ್ಳೆ. ಇವ್ರ ಕಾಲದಲ್ಲಿ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ? ಎಲ್ಲ ಇನ್ನೊಂದು ದಿನ ಹೇಳ್ತೀನಿ, ಈಗೆಲ್ಲ ಹೇಳಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಸರಣಿ ಟ್ವೀಟ್ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ಅವರು ಸರಣಿ ಟ್ವೀಟ್ ಮಾಡಿದ್ದಾರೆ. JDS ಕಂಡ್ರೆ ಸಿದ್ದರಾಮಯ್ಯ ಅವರಿಗೆ ಫೋಬಿಯಾ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ. ಜ್ವರ ಇದೆ, ಆ ಜ್ವರನ ತೀರಿಸ್ಕೋಬೇಕು ಅಂತ ಹೇಳಿದ್ರೆ JDF ಅನ್ನೋ ಒಂದು ಪದನ ಈಗ ಟಾನಿಕ್ ತರ ಬಳಸ್ತಾ ಇದ್ದಾರೆ. ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ, JDS ಬಗ್ಗೆನೂ ದ್ವೇಷ ಇಲ್ಲ. ಇಷ್ಟೊತ್ತು ತನಕ ನಾನು JDS ಬೈದ್ನ ಅಲ್ಲ, ಅವ್ರು ಟ್ವೀಟ್ ಮಾಡಿರೋದು ಸರ್. ಅದು ದೇಶದಿಂದ ಮಾತಾಡಿದ್ನ ನಾನು ಇಶ್ಯೂಸ್ ಮೇಲೆ ಮಾತಾಡ್ತೀನಿ. ಇಶ್ಯೂ ಈಗ ಕುಮಾರಸ್ವಾಮಿ ಹೇಳಪ್ಪ, ಅವ್ರ ಕಾಲದಲ್ಲಿ ಒಂದು ಮನೆ ನಾವು ಮಾಡಿರೋದು ಹೇಳಿ. ಇಶ್ಯೂಸ್ ಮೇಲೆ ಮಾತಾಡಬೇಕು ಯಾವಾಗಲೂ. ಸಿದ್ದರಾಮಯ್ಯರಿಗೆ ನಮ್ಮ ಕಂಡ್ರಾಗಲ್ಲ, ನಮ್ಮ ಮನೆ ಕುಟುಂಬದವ್ರ ಕಂಡ್ರಾಗಲ್ಲ, ಅದು ಹೇಳೋದ್ರಿಂದ ರಾಜಕಾರಣ ನನಗೂ ಅವ್ರಿಗೂ ಏನು ವೈಯಕ್ತಿಕ ಏನಪ್ಪ. ದೇವೇಗೌಡರಿಗೂ ನಮಗೂ ಕುಮಾರಸ್ವಾಮಿಗೂ ನನಗೂ ವೈಯಕ್ತಿಕವಾಗಿ ಏನೂ ಇಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಇಶ್ಯೂಸ್ಗಳ ಮೇಲೆ ಭಿನ್ನಾಭಿಪ್ರಾಯ ಇದೆ, ಸಿದ್ಧಾಂತದ ಮೇಲೆ ಭಿನ್ನಾಭಿಪ್ರಾಯ ಇದೆ. ಅವರು ಒಂದು ಹಂತದಲ್ಲಿ ಹೇಳ್ತಾರೆ ನಾವು ಸೆಕ್ಯುಲರ್ ಪಾರ್ಟಿ. JDS ಅಂದ್ರೆ ಏನು? ಜನತಾದಳ ಸೆಕ್ಯುಲರ್ ಅಲ್ವಾ? ಹಾಗಾದ್ರೆ 2005 ಯಾಕೆ ಸರ್ಕಾರ ಮಾಡೋದು ನೋಡಿದೆ ಅಂತ ಹೇಳಿ ಒಂದ್ ಕಡೆ RSSಗೂ ಹೋಯ್ತೀಯ ಕುಮಾರಸ್ವಾಮಿ ಅವರೇ, ಇನ್ನೊಂದ್ ಕಡೆ ಅವ್ರ ಜೊತೆನೂ ಸೇರ್ಕೊತೀವಿ. ಸರ್, ಈಗ ನೀವು ಅದೇ ವಿಚಾರಕ್ಕೆ ಈಗ JDF ಅಂತ ಏನು JDF ಅಂತ ನೀವೇನ್ ಕರ್ದಿದ್ದೀರಾ, ಅದಕ್ಕೆ ಅವ್ರು ಒಂದು ಟ್ವೀಟ್ ಮಾಡಿದ್ದಾರೆ. ಸಿದ್ಧಸೂತ್ರ ಕಾಂಗ್ರೆಸ್ ಫ್ಯಾಮಿಲಿ ಅಂತೇಳಿ, ಅಂದ್ರೆ SCF ಅಂತೇಳಿ ಕರೆದಿದ್ದಾರೆ ಸರ್ ಅದನ್ನ, ಕಾಂಗ್ರೆಸ್ನ. ಕುಮಾರಸ್ವಾಮಿ ಅವರು ಟ್ವಿಟರ್ SCF ಅಂತ, ಸಿದ್ಧಸೂತ್ರ ಕಾಂಗ್ರೆಸ್ ಫ್ಯಾಮಿಲಿ ಅಂತೇಳಿ. ನೀವು JDF ಅಂತ ಹೇಳಿರೋದಕ್ಕೆ ಅವರು ನೋಡಪ್ಪ, ದೇಶದ ಜನರಿಗೆ ಗೊತ್ತು, ರಾಜ್ಯದ ಜನರಿಗೆ JDS ಯಾರ ಹಿಡಿತದಲ್ಲಿದೆ, ಯಾರ ಕುಟುಂಬದಲ್ಲಿ ಹಿಡಿತದಲ್ಲಿದೆ ಅಂತ ಯಾರಿಗೆ ಗೊತ್ತು. ಅದೊಂದ್ಸಾರಿ ಹೇಳಿದಾಗ ಬಿಡಿಸಿ ಹೇಳ್ಬೇಕ, ಬಿಡಿಸಿ ಹೇಳ್ಬೇಕೇನಪ್ಪ. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಪಾಪ ಏನ್ ಮಾಡೋದು, ಹುಡುಕನ್ನು ಮುಚ್ಕೋಬೇಕಲ್ಲ. ಅವ್ರು ಹುಡುಕನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಬ್ಬರ ಮೇಲೆ ಹೇಳೋದು.
ಯಾವಾಗಲೂ ಇನ್ನೊಬ್ಬರ ತಮ್ಮ ತಪ್ಪು ಮುಚ್ಕೊಳ್ಳೋಕೆ ಇನ್ನೊಬ್ರು ತಪ್ಪು ಹೇಳೋದು, ಇನ್ನೊಬ್ಬರ ಮೇಲೆ ತಪ್ಪು ಹೇಳೋದು, ಇದು ಸ್ವಾಭಾವಿಕವಾದಂಥ ವಿಷಯ. ಮೇಕೆದಾಟು ಯೋಜನೆ ಪಾದಯಾತ್ರೆಗೆ ಡಿ ಕೆ ಶಿವಕುಮಾರ್ ಕರೆದಿದ್ದಾರಲ್ಲ, ಸಿದ್ದರಾಮಯ್ಯ ಹೋಗ್ತಾರ ಅಂತ ಬಿಜೆಪಿ ಅವರಿಬ್ಬರೇ ಕೂಟ ತೀರ್ಮಾನ ಮಾಡಿರೋದು. ಸರ್ ಅವ್ರ ಮೇಲೆ ನಿಮ್ಮ ಮೇಲೆ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಸರ್ ಅವರು ಕೇಳ್ರಿ ಇಲ್ಲಿ ಸ್ವಲ್ಪ ಮೈಸೂರಿನಲ್ಲಿ ಕೇಳ್ರಿ ಇಲ್ಲಿ ಮೇಕೆದಾಟು ಇದೆಯಲ್ಲ, ಅದನ್ನ DPR ಮಾಡಿದವ್ರೆ ನಾಲ್ಕು ಸರ್ಕಾರ. DPR ಮಾಡಿ ಕೇಂದ್ರ ಸರ್ಕಾರದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿದ್ದರಾಮಯ್ಯ ಸರ್ಕಾರ. ಈಗ ಅದೊಂದು ವಿಳಂಬ ಆಗ್ತಾ ಇದೆ, ಅದಕ್ಕೆ ಯಾವುದೇ ತಕರಾರಿಲ್ಲ, ಜಂಟಿ ಪ್ರಾರಂಭ ಮಾಡಿ ಅಂತ ಒತ್ತಾಯ ಮಾಡೋಕ್ಕೋಸ್ಕರ ಮೇಕೆದಾಟುವಿಂದ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದು ಪಕ್ಷ. ಗೊತ್ತಾಯ್ತಾ? ಅದರಲ್ಲಿ ನಾನು ಇದ್ದೀನಿ, ಇವರು ನಮ್ಮ ಧ್ರುವನಾರಾಯಣ ಇದ್ದಾರೆ, ರಾಜೋಕ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ಸರ್, ಇಂಟೆನ್ಷನ್ಲಿ ನಿಮ್ಮನ್ನ ಪಾರ್ಟಿ ಒಳಗಡೆನೆ ಒಂದಷ್ಟು ನಿಮ್ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಚಿಮ್ಮನಕಟ್ಟಿ ಅವರು ವಿರುದ್ಧ ಮಾತಾಡ್ತಾರೆ. ಅದೇ ಸರ್ ಈಗ ಒಂದೇ ವೇದಿಕೆಯಲ್ಲಿ ಆಗಾಗ ಕಾಂಗ್ರೆಸ್ ಅಲ್ಲೇ ಗಲಾಟೆಗಳಾಗ್ತಾ ಇರುತ್ತೆ ಸರ್ ಒಂದೇ ವೇದಿಕೆಯಲ್ಲಿ. ಕೇಳ್ತಾವ್ರೆ. ಅದಕ್ಕೆ ನಿಮ್ಮ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಎಂಥದ್ದೇ ಒಂದೇ ಪಾರ್ಟಿ ಒಳಗಡೆ ಇದ್ರು ಕೂಡ ಇಂಟೆನ್ಷನ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ. ಬಹಳ ಅನ್ಯೋನ್ಯತೆ ಇದೆ. ಅದನ್ನ ಇಂಟೆನ್ಷನ್ಲಿ ಬಿಜೆಪಿ ಅವರು ಡೈವರ್ಷನ್ ಕ್ರಿಯೇಟ್ ಮಾಡ್ತಾರೆ. ನೋಡಿ, ಉದಾಹರಣೆ ಸಹಿತ ಹೇಳ್ಬೇಕು, ಡಾಕ್ಯುಮೆಂಟ್ ಸಹಿತ ಹೇಳ್ಬೇಕು ಅಲ್ವಾ? ನನಗೂ ಶಿವಕುಮಾರ್ಗೂ ಭಿನ್ನಾಭಿಪ್ರಾಯ ಇದೆ ಅಂತ ಯಾರು ಹೇಳಿದವ್ರು ನಿಮಗೆ? ಯಾರೇ ಹೇಳಿದವರು ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್? ಬಿಜೆಪಿ ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ನೀವ್ ಹೇಳಿ, ನೀವು ಯಾವುದೇ ಪಾರ್ಟಿ ಸೇರಿದವರಲ್ಲ ಅಲ್ವಾ? ನೀವ್ ಹೇಳಿ ಸರ್ ಅದಕ್ಕೆ ಕಾರಣ ಅಂದ್ರೆ ಒಂದೇ ವೇದಿಕೆಯಲ್ಲಿ ಈಗ ಕಾಂಗ್ರೆಸ್ನ ಸಭೆಗಳಲ್ಲೇ ಕೂಡ ತಮ್ಮ ವಿರುದ್ಧ ಮಾತನಾಡುವಂತದ್ದು ಆ ತರದೆಲ್ಲ ಆಗ್ತಾ ಇದೆ ಸರ್. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಇಸ್ ದಿ ಓನ್ಲಿ ಪಾರ್ಟಿ ವಿಚ್ ಇಸ್ ಹ್ಯಾವಿಂಗ್ ಇಂಟರ್ನಲ್ ಡೆಮಾಕ್ರಸಿ. ಸರ್ ಚಿಮ್ಮನಕಟ್ಟಿ ಯಾರು ಬೇಕಾದ್ರೂ ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಮುಕ್ತವಾದಂತ ವಾತಾವರಣ. ಚಿಮ್ಮನಕಟ್ಟಿ ಅವರು ಯಾಕೆ ಆಗ್ತಾರೆ? ಸಿದ್ದರಾಮಯ್ಯ ಸರ್ ಮತ್ತೆ ಬಾದಾಮಿ ಹೋಗ್ತಾರೆ. ಆಮೇಲೆ ಶ್ರೀನಿವಾಸ್ ನಂಗೆ ಪಾಟ್ಲಿನ ವಿಷಯ ಒಂದೇ ವೇದಿಕೆ ಬಂದಿದ್ದಾರೆ ಅಂತ ಶ್ರೀನಿವಾಸ್ ಪ್ರಸಾದ್ ಕಲಿಬೇಕು. ಬಿಜೆಪಿ ಕೋಮುವಾದಿ ಪಕ್ಷಕ್ಕೆ ಅಂತ ಹೇಳಿ ಅವ್ರು ಇನ್ನೊಂದು ಪಕ್ಷದ ಬಗ್ಗೆ ಟೀಕೆ ಮಾಡಕ್ಕೆ ಅಂಬೇಡ್ಕರ್ ಹೇಳಿದ್ರು, ಬಿಜೆಪಿ ಅವರಿಗೆ ಕೋಮುವಾದಿಗಳ ಬಗ್ಗೆ ಅಂತ ಹೇಳಿ ಅವ್ರಿಗೆ ಯಾವ ನೈತಿಕತೆ ಇರ್ತದೆ? ಅವರು ಕಾಂಗ್ರೆಸ್ ಮತ್ತು ಜನತಾ ಪಾರ್ಟಿ JDS ಕಾಂಗ್ರೆಸ್ನಿಂದ JDS ಇದಕ್ಕೆ ಹೋದ್ರು. ಅಲ್ಲಿಂದ JDU ಹೋದ್ರು, ಅಲ್ಲಿಂದ JDS ಬಂದರು, ಅಲ್ಲಿಂದ ಕಾಂಗ್ರೆಸ್ ಬಂದರು, ಈಗ ಬಿಜೆಪಿ ಹೋದ್ರು. ಅವರಿಂದ ನಾನು ಪಾಪ ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯದಿಂದ ಅವರು ಗುಣಮುಖರಾಗ್ಲಿ ಅಂತ ನಾನು ಹಾರೈಸ್ತೇನೆ. ಆರೋಗ್ಯ ಚೆನ್ನಾಗಾಗಲಿ, ಜಾಸ್ತಿ ದಿನ ಬದುಕಿರ್ಲಿ ಅಂತೇಳಿ ಹಾರೈಸ್ತೇನೆ. ಆಮೇಲೆ ನಾನು ನಿಮ್ಮ ಮೂಲಕ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೇನೆ, ಡಾಕ್ಟರ್ ತಿಮ್ಮಯ್ಯನವರಿಗೆ ಎಲ್ಲ ಮತದಾರರು ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಡುವುದರ ಮೂಲಕ ಅವರಿಗೆ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಿಕೊಡಬೇಕು ಅಂತೇಳಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಪಟ್ಟಣ ಪಂಚಾಯತಿ ಸದಸ್ಯರಿಗೆ, ಪುರಸಭೆ ನಗರಸಭೆ ಸದಸ್ಯರಿಗೆ, ನಗರ ಪಾಲಿಕೆ ಸದಸ್ಯರಿಗೆ ಎಲ್ಲರೂ ಕೂಡ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾರೋ ಬೆಂಬಲ ಬೇಕಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಕೆಲವು ಕಡೆ ಕಾಂಗ್ರೆಸ್, ಕೆಲವು ಕಡೆ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲದವರು ಸಾಕು ಬಿಡಿ. ಥ್ಯಾಂಕ್ ಯು.